ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಜುಲೈ 29 ಒಂದು ದಿನ ಮಾತ್ರ. ಸುದೀರ್ಘವಾಗಿ ರಾಜಕೀಯದಲ್ಲಿ 50 ವರ್ಷ ಅನುಭವ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರು ಈ ರಾಜಕೀಯ ವ್ಯವಸ್ಥೆ ಬಗ್ಗೆ ಅವರ ಒಂದು ಬೇಸರ ವ್ಯಕ್ತಪಡಿಸಿದ್ದಕ್ಕ ಒಂದು ಸಹಮತ ಇದೆ. ಕೇವಲ ಮತ್ತು ದುಡ್ಡು ಒಂದು ಜಾತಿ ಎರಡರ ಮೇಲೆ ರಾಜಕೀಯ ನಿಂತಿರ್ತಕ್ಕಂಥದ್ರಿಂದ ಸಿದ್ದರಾಮಯ್ಯವರು ರೋಸಿ ಹೋಗಿದ್ದಾರೆ ಅನ್ನೋದಕ್ಕಿಂತ ಇವತ್ತಿನ ವ್ಯವಸ್ಥೆಗೆ ಹಿಡಿದಿರ್ತಕ್ಕಂಥ ಕೈಗನ್ನಡಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಿದ್ದರಾಮಯ್ಯವರಿಂದ ಕಾಂಗ್ರೆಸ್ ಇರ್ತಕ್ಕಂಥದ್ದು ಅದು ಜಗಜ್ಜಾಹಿರೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಅದ್ರಾಗೇನು ಪ್ರಶ್ನೆನೇ ಇಲ್ಲ. ಇದು ಕಾಂಗ್ರೆಸ್ಸಿನ ಕೊನೆಯ ಮಳೆ ಅಂತ ತಿಳ್ಕೊಂಡು ನನ್ನ ವೈಯಕ್ತಿಕ ಅಭಿಪ್ರಾಯ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇತ್ತೀಚೆಗಷ್ಟೇ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯಾಗೋದ್ರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಇದ್ರ ಬಗ್ಗೆ ಅನೇಕ ನಾಯಕರು ತಮಗನಿಸಿದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಪಕ್ಷ ನಾಯಕರು ಕೂಡ ಒಂದಷ್ಟು ಮಾತನಾಡಿದ್ದಾರೆ ಇದ್ರ ಬಗ್ಗೆ ಈಗ ಗುರುಮಿಟ್ಕಲ್ ಕ್ಷೇತ್ರದ JDS ಶಾಸಕ ಶರಣಗೌಡ ಕಂದಕೂರ್ ಅವರು ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರೋದು ಹೀಗೆ. ಸಿದ್ದರಾಮಯ್ಯನವರು 50 ವರ್ಷಗಳ ರಾಜಕೀಯ ಅನುಭವ ಹೊಂದಿದ್ದಾರೆ. ಅವರು ಇಂದಿನ ರಾಜಕೀಯ ವ್ಯವಸ್ಥೆ ಬಗ್ಗೆ ಹೇಳಿರೋ ಮಾತುಗಳಲ್ಲಿ ಸತ್ಯ ಇದೆ. ಜನರು ತಮ್ಮ ಪ್ರತಿನಿಧಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಆದರೆ ಇತ್ತೀಚಿನ ರಾಜಕಾರಣದಲ್ಲಿ ಸೇವೆಗಿಂತ ಹಣ ಹಾಗೆ ಜಾತಿ ಪ್ರಭಾವ ಹೆಚ್ಚಾಗಿದೆ. ಸೊ ಇದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಇಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರಬಹುದು ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಯಾವ ರೀತಿಯಾಗಿ ಇರಬಹುದು ಅನ್ನೋದ್ರ ಬಗ್ಗೆ ಕೂಡ ತಮ್ಮ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. ಈಗ ಚುನಾವಣೆ ರಾಜಕೀಯದಿಂದ ಮೊನ್ನೆ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಚುನಾವಣೆ ರಾಜಕೀಯದಿಂದ ನಿವೃತ್ತಿ ಆಗಿರ್ತಕ್ಕಂಥದ್ರ ಬಗ್ಗೆ ಮತ್ತು ಚುನಾವಣೆ ರಾಜಕೀಯ ಅಂದಿನ ವ್ಯವಸ್ಥೆಗೂ ಇಂದಿನ ವ್ಯವಸ್ಥೆ ಬಗ್ಗೆ ಅವರು ತುಲನೆ ಮಾಡಿರ್ತಕ್ಕಂಥದ್ದು ಅದು ಸತ್ಯಾಂಶ ಇದೆ. ಯಾಕೆಂದರೆ ಜನ ಯಾವ ಮತದಾರರು ನಮ್ಗೆ ಓಟ್ ಹಾಕಿ ಕಳಿಸ್ತಕ್ಕಂಥ ಮತದಾರರು ನಾವು ಪ್ರಾಮಾಣಿಕವಾಗಿ ಇರಬೇಕು ಅಂತ ತಿಳ್ಕೊಂಡು ಅವರು ಅಪೇಕ್ಷೆ ಪಡ್ತಾರೆ. ಸಹಜವಾಗಿ ಜನಪ್ರತಿನಿಧಿಗಳು ನಾವು ಸಹ ನಮ್ಮ ಜನನೂ ಏನಪ್ಪಂತಂದ್ರೆ ಅಷ್ಟೇ ಪ್ರಾಮಾಣಿಕವಾಗಿರಬೇಕೆಂಬುದು ಸಿದ್ದರಾಮಯ್ಯ ಅವರ ಒಂದು ಅನಿಸಿಕೆ ಅಂತ ನನ್ನ ಭಾವನೆ. ಸುದೀರ್ಘವಾಗಿ ರಾಜಕೀಯದಲ್ಲಿ 50 ವರ್ಷ ಅನುಭವ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರು ಈ ರಾಜಕೀಯ ವ್ಯವಸ್ಥೆ ಬಗ್ಗೆ ಅವರ ಒಂದು ಬೇಸರ ವ್ಯಕ್ತಪಡಿಸಿದ್ದಕ್ಕ ನಮ್ಮದು ಸಹಮತ ಇದೆ. ಯಾಕೆಂದರೆ ಇವತ್ತು ಕೇವಲ ನಾವು ಎಷ್ಟೇ ಸೇವೆಗಳನ್ನು ಮಾಡಿದರೂ ಸಹ ಕೇವಲ ಮತ್ತು ದುಡ್ಡು ಒಂದು ಜಾತಿ ಇವೆರಡರ ಮೇಲೆ ರಾಜಕೀಯ ನಿಂತಿರ್ತಕ್ಕಂಥದ್ರಿಂದ ಸಿದ್ದರಾಮಯ್ಯವರು ರೋಸಿ ಹೋಗಿದ್ದಾರೆ ಅನ್ನೋದಕ್ಕಿಂತ ಇವತ್ತಿನ ವ್ಯವಸ್ಥೆಗೆ ಹಿಡಿದಿರ್ತಕ್ಕಂಥ ಕೈಗನ್ನಡಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೂ ಸಹ ಇನ್ನೂ ನಮ್ಮಂಥ ಯುವಕರು ಮತ್ತು ಇನ್ನೂ ಒಂದಿಷ್ಟು ಪ್ರಾಮಾಣಿಕರು ಬರಬೇಕು. ಯಾಕಂದರೆ ವ್ಯವಸ್ಥೆ ಮತ್ತು ಸರ್ಕಾರಗಳನ್ನು ನಡೆಸ್ತಕ್ಕಂಥವ್ರು ಪ್ರತಿ ಒಂದೊಂದು ಪೀಳಿಗೆ ಶತಮಾನಗಳಿಗೆ ಒಂದೊಂದು ಪೀಳಿಗೆ ಬರುತ್ತೆ. ಬಂದವರು ಸಹ ಪ್ರಾಮಾಣಿಕವಾಗಿ ಇರಬೇಕೆಂಬುದು ನನ್ನ ಒಂದು ಅಪೇಕ್ಷೆ. 2028 ಚುನಾವಣೆ ವೇಳೆ ಕಾಂಗ್ರೆಸ್ಗೆ ಮತ್ತಷ್ಟು ಇದಾಗೋದಿಲ್ಲ ಅಂತ ನೋಡಿ. ಯಾವತ್ತು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯವರಿಂದ ಕಾಂಗ್ರೆಸ್ ಇರ್ತಕ್ಕಂಥದ್ದು ಅದು ಜಗಜ್ಜಾಹಿರೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಅದ್ರಾಗೇನು ಪ್ರಶ್ನೆನೇ ಇಲ್ಲ. ಇವತ್ತು ಸಿದ್ದರಾಮಯ್ಯವರು ಹೋದ ಮೇಲೆ ಕಾಂಗ್ರೆಸ್ಸಿಂದು ಇವಾಗೇನೋ ಇನ್ನೂ ಒಂದು 20-22 ತಿಂಗಳು ಅಧಿಕಾರದಲ್ಲಿ ಇರ್ತಾರೆ. ಅದು ಸ್ವಲ್ಪ ಚಲೋ ಕಾಣಿಸುತ್ತೆ. ಅಧಿಕಾರದಾಗಿದ್ದಾಗ ಸಹಜವಾಗಿ ಜೇನಿದ್ದಲ್ಲಿ ಜೇನಿನ ನೊಣಗಳು ಬರ್ತಕ್ಕಂಥದ್ದು. ಆದರೆ ಸಿದ್ದರಾಮಯ್ಯವರು ಇವತ್ತು ಮುಖ್ಯಮಂತ್ರಿ ಪದವಿಯಿಂದ ಇಳಿಸಿರ್ತಕ್ಕಂಥದ್ದಾಗಲಿ ಅಥವಾ ಅವರು ಚುನಾವಣೆ ನಿಲ್ತಕ್ಕಂಥದ್ದಾಗಲಿ ಇದು ಕಾಂಗ್ರೆಸ್ಸಿನ ಕೊನೆಯ ಮಳೆ ಅಂತ ತಿಳ್ಕೊಂಡು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.